ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಒಂದು ದಿನ ಸೂರ್ಯಕಾಂತ ಹಾಲ್ನಲ್ಲಿ ಕುಳಿತುಕೊಂಡು ಕ್ಯಾಲೆಂಡರ್ ತಿರುಗಿಸ್ತಾ ಇದ್ದಾಳೆ. ಆಗ ಅಲ್ಲಿಗೆ ಬಂದ ಚಂದ್ರಕಾಂತ ಅತ್ತೆಯನ್ನ ನೋಡಿ, ಏನಿದು ಅತ್ತೆ ಬೆಳಿಗ್ಗೆನೆ ಕ್ಯಾಲೆಂಡರ್ ಹಿಡ್ಕೊಂಡು ಕೂತಿದಾರಲ್ಲ, ಏನಿರಬಹುದಪ್ಪ? ಓಹೋ, ಇವಳು ಯಾಕೆ ಮಾಡ್ತಾಳೆ, ಏನ್ ಮಾಡ್ತಾಳೆ, ಹೇಗ್ ಮಾಡ್ತಾಳೆ ಅಂತ ಊಹಿಸ್ಕೊಂಡು ಹೇಳೋದು ತುಂಬಾ ಕಷ್ಟ. ನಂಗ್ಯಾಕ್ ತಲೆನೋವು, ಹೋಗಿ ಸುಮ್ನೆ ಅವರನ್ನೇ ಕೇಳಿದ್ರ ಆಯ್ತಲ್ವಾ? ಹೇಳಿದ್ರೆ ಹೇಳ್ತಾರೆ, ಇಲ್ದಿದ್ರೆ ಇಲ್ಲ ಎಂದುಕೊಂಡು 2 ಹೆಜ್ಜೆ ಮುಂದಕ್ಕೆ ಹೋಗಿ, ಅತ್ತೆ ಏನ್ ಮಾಡ್ತಿದ್ದೀರಾ? ಕಾಣಿಸಲ್ವೇನೆ, ಕ್ಯಾಲೆಂಡರ್ ನೋಡ್ತಾ ಇದ್ದೀನಿ. ಅಯ್ಯಪ್ಪ, ಯಾಕೋ ತುಂಬಾ ಕೋಪದಲ್ಲಿದ್ದಾರೆ ಎಂದು ಮನಸ್ಸಿನಲ್ಲಿ ಅನ್ಕೊಂಡು ಮೇಲೆ ಸುಮ್ನೆ ನಗ್ತ, ಅದೇ ಅತ್ತೆ ಕ್ಯಾಲೆಂಡರ್ ಅಲ್ಲಿ ಏನ್ ನೋಡ್ತಿದ್ದೀರಿ ಅಂತ ಕೇಳ್ತಿದ್ದೀನಿ. ಕ್ರಿಸ್ಮಸ್ ಯಾವಾಗಿದೆ ಅಂತ ನೋಡ್ತಿದ್ದೀನಿ. ಕ್ರಿಸ್ಮಸ್ ಅದನ್ನ ನಾವ್ ಯಾವತ್ತೂ ಸೆಲೆಬ್ರೇಟ್ ಮಾಡೋಲ್ಲ ಅಲ್ವಾ? ಯಾಕೆ ಮರ್ತೋದ್ಯೇನೋ? ನಾನು ಕ್ರಿಸ್ಮಸ್ ದಿನ ಸಾಂಟಾ ವೇಷ ಹಾಕೊಂಡು ಊರಲ್ಲಿರೋ ಬಡ ಮಕ್ಕಳಿಗೆಲ್ಲ ಗಿಫ್ಟ್ ಕೊಟ್ಟು ಬರ್ತೀನಿ ಅನ್ನೋದನ್ನ. ಓ ಹೌದು ಅತ್ತೆ, ನಂಗ್ ಮರ್ತೇ ಹೋಗಿತ್ತು. ಈ ವರ್ಷನೂ ಕೊಡ್ತಾ ಇದ್ದೀರಾ? ಪ್ರತಿ ವರ್ಷ ಕೊಡ್ತೀನಿ. ಹೋಗು, ನಂಗೆ ಕಾಫಿ ತಗೊಂಡ್ ಬಾ ಎಂದು ಹೇಳಿ ಅವಳನ್ನ ಅಲ್ಲಿಂದ ಕಳುಹಿಸಿ ಕ್ಯಾಲೆಂಡರ್ ತಿರುಗಿಸ್ತಾ ಇದ್ದಾಳೆ. ಚಂದ್ರಕಾಂತ ಅಲ್ಲಿಂದ ಅಡುಗೆ ಮನೆಗೆ ಬಂದು, ಸಾಂಟಾ ವೇಷ ಹಾಕೊಂಡು ಪ್ರತಿ ವರ್ಷ ಊರಲ್ಲಿರೋ ಮಕ್ಕಳಿಗೆಲ್ಲ ಗಿಫ್ಟ್ ಕೊಟ್ಟು ಬರ್ತಾರಲ್ಲ, ಆ ಗಿಫ್ಟ್ಗಳನ್ನೆಲ್ಲ ಎಲ್ಲಿಂದ ತರ್ತಾರೆ? ಯಾವತ್ತೂ ಕೊಂಡ್ಕೊಂಡು ಬಂದಿರೋದನ್ನಂತೂ ನಾನು ನೋಡಿಲ್ಲ. ಹಾಗಾದ್ರೆ ಎಲ್ಲಿಂದ ತರ್ತಾರೆ? ಈ ಸೀಕ್ರೆಟ್ ಏನು ನಾನು ತಿಳ್ಕೊಳ್ಳೇಬೇಕು ಎಂದುಕೊಳ್ಳುತ್ತಿದ್ದಾಳೆ. ಹೀಗೆ ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೆ ಚಂದ್ರಕಾಂತ ಸೂರ್ಯಕಾಂತ ಎಲ್ಲಿಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ ಅನ್ನೋದನ್ನ ಗಮನಿಸ್ತಾ ಇದ್ದಾಳೆ. ಹೀಗೆ ನಾಳೆ ಕ್ರಿಸ್ಮಸ್ ಅನ್ನುವಾಗ ಸೂರ್ಯಕಾಂತ ತನ್ನ ರೂಮಿಗೆ ಹೋಗಿ ಮಂಚದ ಕೆಳಗಿರುವ ಒಂದು ಬ್ಯಾಗ್ ಅನ್ನ ಹೊರಗೆ ತೆಗಿತಾಳೆ. ಬಾಗಿಲ ಹಿಂದೆ ನಿಂತು ಎಲ್ಲವನ್ನೂ ನೋಡ್ತಾ ಇರೋ ಚಂದ್ರಕಾಂತ ಇದನ್ನ ಗಮನಿಸ್ತಾ ಇದ್ದಾಳೆ. ಸೂರ್ಯಕಾಂತ ಆ ಬ್ಯಾಗ್ನಿಂದ ತನಗೆ ಬೇಕಾದದ್ದನ್ನೆಲ್ಲ ತೆಗೆದುಕೊಂಡು ಮತ್ತೆ ಆ ಬ್ಯಾಗ್ ಅನ್ನ ಮಂಚದ ಕೆಳಗೆ ಇಡ್ತಾಳೆ. ನಂಗೆ ಈಗ ಅರ್ಥ ಆಯ್ತು, ನಮ್ಮತ್ತೆ ಈ ಮ್ಯಾಜಿಕಲ್ ಬ್ಯಾಗ್ನಿಂದ ತನಗ್ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ತಗೊಂಡು ಮಕ್ಕಳಿಗೆ ಹಂಚಿ ಬರ್ತಾಳೆ ಅಂತಾಯ್ತು. ಅಂತ ದೊಡ್ಡ ಮ್ಯಾಜಿಕಲ್ ಬ್ಯಾಗ್ ಮನೇಲಿರೋವಾಗ ತನಗ್ ಬೇಕಾಗಿದ್ದನ್ನೆಲ್ಲ ತಗೋಬಹುದಲ್ವಾ? ಹೀಗೆ ಹಬ್ಬ ಬಂದ್ ಕೂಡ್ಲೆ ಬೇರೆಯವ್ರಿಗೆಲ್ಲ ಹಂಚಿದ್ರೆ ಏನ್ ಸಿಕ್ಕತ್ತೆ ಇವರಿಗೆ? ಅದೇ ಆ ಬ್ಯಾಗ್ ನನ್ನ ಹತ್ರ ಇದ್ದಿದ್ರೆ ಎಂದುಕೊಳ್ಳುತ್ತಾ, ಇದ್ದಿದ್ರೆ ಏನ್ ಬಂತು, ಯಾವತ್ತೂ ಒಂದಿನ ಟೈಮ್ ನೋಡ್ಕೊಂಡು ನಮ್ಮ ಅತ್ತೆಯಿಂದ ಆ ಬ್ಯಾಗ್ ಅನ್ನ ಎಗರಿಸ್ಬಿಟ್ರೆ ಆಯ್ತಲ್ವಾ? ಆಗ ಅದು ನಂಗೆ ಸ್ವಂತ ಆಗತ್ತೆ. ಹಾ, ಅದೇ ಕೆಲ್ಸ ಮಾಡ್ತೀನಿ ಎಂದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಕ್ರಿಸ್ಮಸ್ ದಿನ ಬಂದೇ ಬಿಡ್ತು. ಸೂರ್ಯಕಾಂತ ಸಾಂಟಾ ಗೆಟಪ್ ಹಾಕಿಕೊಂಡು ರಸ್ತೆ ಮೇಲೆ ನಡೆದುಕೊಂಡು ಹೋಗ್ತಿದ್ದಾಳೆ. ಅವಳು ಹಾಗೆ ಹೋಗ್ತಿರಬೇಕಾದ್ರೆ ಚಂದ್ರಕಾಂತ ಕೂಡ ಅತ್ತೆ ಬಳಿ ಇದ್ದ ಮ್ಯಾಜಿಕಲ್ ಬ್ಯಾಗ್ ತರಹದ್ದೇ ಇನ್ನೊಂದು ಬ್ಯಾಗ್ ಅನ್ನ ಹಿಡಿದುಕೊಂಡು ಅವಳಿಗೆ ಎದುರಿಗೆ ಬರುತ್ತಾಳೆ. ಹಾಗೆ ಬಂದು ಸೂರ್ಯಕಾಂತಳಿಗೆ ಡ್ಯಾಶ್ ಹೊಡಿತಾಳೆ. 2 ಬ್ಯಾಗು ಕೆಳಕ್ಕೆ ಬಿದ್ದು ಹೋಗುತ್ತವೆ. ಸಾರಿ ಅಂತ ಹೇಳಿ ಕೆಳಗೆ ಬಿದ್ದಿರೋ ಬ್ಯಾಗ್ ಅನ್ನ ಎತ್ತಿ ತಾನು ತಂದಿರುವ ಬ್ಯಾಗ್ ಅನ್ನ ಸೂರ್ಯಕಾಂತಳಿಗೆ ಕೊಟ್ಟು ಮ್ಯಾಜಿಕಲ್ ಬ್ಯಾಗ್ ಅನ್ನ ತಾನು ತಗೋತಾಳೆ. ಪರವಾಗಿಲ್ಲ ಬಿಡಿ ಎಂದು ಹೇಳುತ್ತಾ ಅವಳು ಕೊಟ್ಟ ಬ್ಯಾಗ್ ಅನ್ನ ತೆಗೆದುಕೊಂಡು ಮುಂದಕ್ಕೆ ಸಾಗುತ್ತಾಳೆ. ಸೂರ್ಯಕಾಂತ ಬಡ ಮಕ್ಕಳಿಗೆ ಗಿಫ್ಟ್ ಗಳನ್ನ ಕೊಡೋಣ ಅಂತ ತನ್ನ ಬ್ಯಾಗಿಗೆ ಕೈಯನ್ನ ಹಾಕಿ ಹೊರಗೆ ತೆಗಿತಾಳೆ. ಆದ್ರೆ ಅದರಿಂದ ಏನೂ ಬರೋಲ್ಲ. ಏನಪ್ಪ ಇದು, ಏನು ಬರ್ತಾ ಇಲ್ಲ ಎಂದುಕೊಳ್ಳುತ್ತಾ ಮತ್ತೆ ಬ್ಯಾಗ್ನೊಳಗೆ ಕೈ ಹಾಕ್ತಾಳೆ. ಈ ಸಾರಿ ಕೂಡ ಏನೂ ಬರೋಲ್ಲ. ಇದರಿಂದ ಸೂರ್ಯಕಾಂತ ಏನ್ ನಡೀತು ಅಂತ ಊಹಿಸಿಕೊಂಡು, ಈಗಷ್ಟೇ ಸಾಂಟಾ ನನ್ಗೆ ಡಿಕ್ಕಿ ಹೊಡೆದಾಗ ಬಹುಶಃ ಬ್ಯಾಗ್ಗಳು ಬದಲಾಗಿದೆ ಅಂತ ಅನ್ಸುತ್ತೆ. ಈಗ ಏನ್ ಮಾಡೋದು? ಆ ಸಾಂಟಾನನ್ನ ಎಲ್ಲಿಂತ ಹುಡ್ಕೋದು? ಚಂದ್ರಕಾಂತ ಮಾತ್ರ ಸಂತೋಷ ಪಡ್ತಾ ಇದ್ದಾಳೆ. ಹುಚ್ಚೆ ಅತ್ತೆ, ನಿಜವಾಗ್ಲೂ ನನ್ನನ್ನು ಗುರ್ತಿಸ್ಲಿಲ್ಲ. ಈಗ ಈ ಬ್ಯಾಗ್ ನಂದೇ, ಇದರಿಂದ ನನಗೆ ಏನೇನ್ ಬೇಕೋ ಅದೆಲ್ಲವನ್ನ ತಗೊಂತೀನಿ ಎಂದುಕೊಳ್ಳುತ್ತಿದ್ದಾಳೆ. ಹೀಗೆ ಆ ಬ್ಯಾಗ್ನಿಂದ ತನಗೆ ಬೇಕಾದದ್ದನ್ನೆಲ್ಲವನ್ನ ತೆಗೆದುಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ. ಎಲ್ಲರಿಗೂ ತೋರಿಸಿಕೊಂಡು ಬೀಗ್ತಾ ಇದ್ದಾಳೆ. ಹೀಗೆ ಒಂದು ದಿನ
ಮ್ಯಾಜಿಕಲ್ ಬ್ಯಾಗ್ನಿಂದ ತೆಗೆದಂತಹ ವಸ್ತುಗಳೆಲ್ಲವನ್ನ ನೋಡಿದ ಸೂರ್ಯಕಾಂತ, ಏನಿವೆಲ್ಲ ಇಷ್ಟೊಂದು ವೆರೈಟಿ ಗಿಫ್ಟಾ ಎಂದು ಸ್ವಲ್ಪ ಹೊತ್ತು ಆಲೋಚಿಸಿ, ನೋಡ್ತಾ ಇದ್ರೆ ಈ ಮ್ಯಾಜಿಕಲ್ ಬ್ಯಾಗ್ ಅನ್ನ ನನ್ ಸೊಸೆನೆ ಹೊಡ್ಕೊಂಡಿರೋ ಹಾಗಿದೆ. ಒಂದ್ಸಾರಿ ಅವಳ ಮನೇಲಿ ಇದ್ದಾಳ ಏನೋ ಅಂತ ನೋಡೋಣ. ತನ್ನ ಬಳಿ ಇರುವಂತಹ ಮ್ಯಾಜಿಕಲ್ ಗ್ಲೋಬ್ ಸಹಾಯದಿಂದ ಆ ಬ್ಯಾಗ್ ಮನೆಯಲ್ಲೇ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋತಾಳೆ. ಒಬ್ಬಪ್ಪ, ನನ್ನ ಸೊಸೆಯೇ ಸಾಂತಾ ವೇಷದಲ್ಲಿ ಬಂದ್ಬಿಟ್ಟು ಮ್ಯಾಜಿಕಲ್ ಬ್ಯಾಗ್ ಅನ್ನೇ ಕಳ್ತನ ಮಾಡ್ತೀಯಾ? ಮಾಡ್ತೀನಿ ಇರು ನಿಂಗೆ. ಆ ಮ್ಯಾಜಿಕಲ್ ಬ್ಯಾಗ್ ಥರಾನೇ ಇರುವಂತ ಇನ್ನೊಂದು ಬ್ಯಾಗ್ ಅನ್ನ ತೆಗೆದುಕೊಂಡು ಬರ್ತಾಳೆ. ಮ್ಯಾಜಿಕಲ್ ಬ್ಯಾಗ್ ಕದ್ದು ನಿನಗೆ ಬೇಕಾಗದ್ದನ್ನೆಲ್ಲ ತಗೊಂತಾ ಇದೀಯಲ್ವಾ, ಈಗ ತಗೊಳ್ಳೆ, ನಾನು ನೋಡ್ತೀನಿ ಹೇಗ್ ತಗೋತೀಯಾ ಅಂತ. ಮ್ಯಾಜಿಕಲ್ ಬ್ಯಾಗ್ ಇರೋ ಜಾಗಕ್ಕೆ ಅದೇ ತರಹದ ಮತ್ತೊಂದು ಬ್ಯಾಗ್ ಅನ್ನ ಇಟ್ಟು ಅಲ್ಲಿಂದ ಹೋಗುತ್ತಾಳೆ. ಅವಳು ಹೊರಟು ಹೋದ ಮೇಲೆ ಸ್ವಲ್ಪ ಹೊತ್ತಿಗೆ ಚಂದ್ರಕಾಂತ ಬ್ಯಾಗ್ ಬಳಿ ಬಂದು, ಈ ಬ್ಯಾಗು ನನ್ನ ಹತ್ರ ಬಂದವಾಗಿಂದ ನನಗ್ ಬೇಕಾಗುತ್ತನ್ನೆಲ್ಲ ಪಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಈ ಬ್ಯಾಗ್ ತುಂಬಾ ಮಹಿಮೆ ಇರೋಂಥದ್ದು. ಇವತ್ತು ಏನ್ ತಗೊಳ್ಳೋದು? ಇವತ್ತು ಮುತ್ತಿನ ಹಾರ ತೆಗೆದುಕೊಳ್ಳೋಣ. ಮನಸ್ಸಿನಲ್ಲೇ ಆಲೋಚನೆ ಮಾಡಿ ಬ್ಯಾಗ್ ಒಳಗೆ ಕೈ ಇಡ್ತಾಳೆ. ಅವಳ ಕೈಗೆ ಏನೋ ಸ್ಪರ್ಶವಾಗುತ್ತೆ. ನನ್ ಮುತ್ತಿನ ಹಾರ ಸಿಕ್ಬಿಡ್ತು ಎಂದುಕೊಳ್ಳುತ್ತಾ ಮೆಲ್ಲಗೆ ಬ್ಯಾಗ್ ಒಳಗಡೆಯಿಂದ ಕೈಯನ್ನ ಹೊರಗೆ ತೆಗೆದು ನೋಡ್ತಾಳೆ. ಅವಳ ಕೈಯಲ್ಲಿರೋದು ಮುತ್ತಿನ ಹಾರ ಅಲ್ಲ, ಹಾವು. ಆ ಹಾವನ್ನ ನೋಡಿದ ಕೂಡಲೇ ಚಂದ್ರಕಾಂತ ಪ್ರಾಣವೇ ಹೋದಂತೆ ಸ್ತಬ್ಧವಾಗಿ ಬಿಡ್ತಾಳೆ. ಹಾವು ಅಂತ ಗಟ್ಟಿಯಾಗಿ ಅರ್ಚೋಕು ಆಗದೆ ಎನ್ನುತ್ತಿದ್ದಾಳೆ. ಅವಳು ಹಾಗೆ ಭಯದಿಂದ ನಡುಗ್ತಾ ಇರಬೇಕಾದ್ರೆ ಸೂರ್ಯಕಾಂತ ಬಂದು, ಏನಾಯ್ತೆ ಎಂದು ಕೈಯಲ್ಲಿರುವ ಹಾವನ್ನು ನೋಡಿ, ಅಬ್ಬ, ಎಂಥ ಧೈರ್ಯ ಕಣೆ ನಿನಗೆ, ಕೈಯಲ್ಲಿ ಹಾವು ಹಿಡ್ಕೊಂಡು ಕೂತಿದೀಯಾ, ನಿಜಕ್ಕೂ ನೀನು ಗ್ರೇಟ್ ಕಣೆ. ಚಂದ್ರಕಾಂತ ತಲೆಯನ್ನ ಹಾವಿಗೆ ನೇರವಾಗಿ ಇಟ್ಟು ಕಣ್ಣನ್ನ ಮಾತ್ರ ಅತ್ತೆ ಕಡೆಗೆ ತಿರುಗಿಸಿ, ಅತ್ತೆ, ಹಾವ, ಹಗ್ಗನ ಇದನ್ನ ನೋಡಿದಾಗಿನಿಂದ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ ಅತ್ತೆ. ಹೌದಾ, ನೀನೇನೋ ತುಂಬಾ ಧೈರ್ಯವಂತೆ ಅಂತ ಅನ್ಕೊಂಡೆ ನಾನು. ಅದಿರ್ಲಿ, ಹಾವೆಲ್ಲಿಂದ ಬಂತೆ? ಅದನ್ನ ನೀನ್ ಯಾಕೆ ಹಿಡ್ಕೊಂಡಿದೀಯಾ? ಚಂದ್ರಕಾಂತ ಸ್ವಲ್ಪ ಗಲಿಬಿಲಿಗೊಂಡು, ಅತ್ತೆ, ಅದು ಅದು ಈ ಬ್ಯಾಗ್ ನಿಂದ ತೆಗೆದೆ. ಆ ಬ್ಯಾಗ್ ಯಾವುದೇ? ಅದು ಈ ಬ್ಯಾಗು ಎಂದು ಆರಂಭದಿಂದ ನಡೆದದ್ದೆಲ್ಲವನ್ನ ಹೇಳ್ತಾಳೆ. ಎಲ್ಲವನ್ನೂ ಕೇಳಿದ ಸೂರ್ಯಕಾಂತ ಮೆಲ್ಲಗೆ ನಗುತ್ತಾ, ಏನೇ ನೀನು ನನ್ನ ಬ್ಯಾಗ್ ಕದ್ಬಿಟ್ಟು ನಿನಗೆ ಬೇಕಾದ್ದೆಲ್ಲವನ್ನ ಆ ಬ್ಯಾಗಿಂದ ತಗೊಂಡು ಎಂಜಾಯ್ ಮಾಡ್ತಿದೀಯಾ ಅನ್ನೋ ವಿಷಯ ನಂಗೆ ತಿಳಿದು ಅನ್ಕೊಂಡಿದೀಯಾ? ಆ ಮ್ಯಾಜಿಕಲ್ ಬ್ಯಾಗ್ ಅಲ್ಲಿಂದ ತೆಗೆದ್ಬಿಟ್ಟು ಮತ್ತೊಂದ್ ಬ್ಯಾಗ್ ಇಟ್ಟಿದ್ ನಾನೇ. ಇನ್ನೊಂದ್ಸಾರಿ ಹುಚ್ಚುಚ್ಚರಾಟ ಆಡಿದ್ರೆ ಹಾವು ಮಾತ್ರ ಅಲ್ಲ, ಹುಲಿ ಸಿಂಹ ಬರೋ ಹಾಗೆ ಮಾಡ್ಬಿಡ್ತೀನಿ. ಮಾಡಲ್ಲ ಅತ್ತೆ, ಈ ಹಾವು ಹೋಗೋ ಹಾಗೆ ಮಾಡಿ. ಎಲ್ಲಿಂದ ತೆಗ್ದಿದೀಯೋ ಅಲ್ಲೇ ವಾಪಸ್ ಇಡು. ಒಂದ್ಸಾರಿ ಬ್ಯಾಗ್ ಅನ್ನ ಮುಚ್ಚಿ ಮತ್ತೆ ತೆಗಿ. ಚಂದ್ರಕಾಂತ ಆಯ್ತು ಅಂತ ಹೇಳಿ ಆ ಹಾವನ್ನ ಬ್ಯಾಗ್ ಅಲ್ಲಿ ಹಾಕಿ ಬ್ಯಾಗ್ ಅನ್ನ ಮುಚ್ಚಿ ಮತ್ತೆ ತೆಗೆಯುತ್ತಾಳೆ. ಬ್ಯಾಗ್ ಅಲ್ಲಿ ಹಾವು ಇರೋಲ್ಲ. ಚಂದ್ರಕಾಂತಳಿಗೆ ಶಾಕ್ ಆಗುತ್ತೆ. ಸೂರ್ಯಕಾಂತ ಆ ಬ್ಯಾಗ್ ಅನ್ನ ತೆಗೆದುಕೊಂಡು ಅಲ್ಲಿಂದ ಹೋಗುತ್ತಾಳೆ. ಅವಳು ಅತ್ತ ಹೋಗುತ್ತಲೇ ಚಂದ್ರಕಾಂತ, ಅಮ್ಮಯ್ಯ, ನಮ್ಮತ್ತೆ ಅಂದ್ರೆ ತುಂಬಾ ಜಾಗೃತೆಯಿಂದ ಇರಬೇಕು.